ಈ ಆಡಿಯೋಗಳೆಲ್ಲ ನೀವು ಸ್ಕ್ರಿಪ್ಟೆಡ್ ಏನಾದ್ರು ಸ್ಕ್ರಿಪ್ಟ್ ಆಗಿ ಮಾಡ್ತಾ ಇದ್ದೀರಾ? ಸ್ಕ್ರಿಪ್ಟ್ ಅಂದರೆ ಎಲ್ಲ ನೀವು ಬೇಕು ಅಂತ ಮಾಡ್ತಾ ಬೇಕು ಅಂತಲ್ಲ, ಬೇಕು ಅಂತಲ್ಲ, ಅವನು ನಾನು ಮಡಿಕೊಂಡಿಲ್ಲ. ಆಮೇಲೆ ನಾನೇನು ಇಲ್ಲ, ಹೆಂಗಸ್ರು ಮಾತಾಡ್ದಂಗೆ ಮಾತಾಡ್ತಾರೆ. ನಾವೆಲ್ಲೋ ಕೆರೆ ಕಡೆಗೆ ಹೋಗ್ತಾ ಇರ್ತೀವಿ, ಹೊಲ್ದ ಕಡೆಗೆ ಹೋಗ್ತಾ ಇರ್ತೀವಿ, ಅವ್ರನ್ನ ಮಡಿಕೊಂಡಿದ್ದೀಯ ಅಂತ ಅಂತಾರೆ. ಅಲ್ಲಲ್ಲಿ ಮಗ ಹುಟ್ಟಿಸಿ ಬಂದೆ ಅಂತ ಅಂತಾರೆ. ನಾನು ಯಾರನ್ನ ಹುಟ್ಸಕ್ಕೆ ಹೋಗೋಣ? ಹಂಗಾಗಿ ಹಿಂಗೆ ಮಾತಾಡ್ತಾರೆ. ನಾವೇನು ಅದ್ರಾಗ ಏನೂ ಇಲ್ಲ. ಈಗ ಹಿಂಗೆ ನಾವೇನು ಮಾತಾಡ್ತೀವಿ ಅದೇ ಮಾತು. ನಾವು ಅಲ್ಲಿಗೆ ಮಾತು ಪಾತು ಏನೂ ಇಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಮುರುಳಿ ಶಿರಾ, ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಶಿವಲಿಂಗೇಗೌಡರು. ಎಸ್ ವೀಕ್ಷಕರೇ, ನಾವು ಈಗಾಗಲೇ ಏನು 2 ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ನಾನು ನಮ್ಮ ಪ್ರೀತಿಯ ಶಿವಲಿಂಗೇಗೌಡರು ಇಬ್ರು ಸೇರ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಕಮೆಂಟ್ ಗಳ ಸುರಿಮಳೆ. ಅಂದ್ರೆ ಏನು ಈ ಒಂದು ಲಲ್ಲಿ ರವಿಯ ಗ್ಯಾಂಗೋ ಅಥವಾ ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದು ಕೆಲಸ ಇಲ್ದೇನೆ ಒಳ್ಳೆದ್ ಕಮೆಂಟ್ ಮಾಡಿರೋರು 100 ಜನ ಇದ್ದಾರೆ ಬಿಡಿ, ಅದ್ರ ಬಗ್ಗೆ ಮಾತಬೇಡ. ಅಂತವ್ರ ಬಗ್ಗೆ ಅವರು ದೇವ್ರ ಸಮಾನ. ಈ ಏನಂತಾರೆ, 3rd ಕ್ಲಾಸ್ ತರ ಮೆಸೇಜ್ ಮಾಡಿದ್ದಾರೆ. ಪೇಮೆಂಟ್ ನೀವು ಪಕ್ಕ ನೀವು ಹಂಗೆ ಇರ್ಬೇಕು. ನೀವು ಪೇಮೆಂಟ್ ಗಿರಾಕಿಗಳು ಅಂತ ಬಂದೈತೆ ಅಂದ್ರೆ ನಿಮ್ ಬಾಯಲ್ಲಿ ಆಗ್ಯಾಂಗ್ನವ್ರೆ ಆಗಿರ್ತೀರಿ ನೀವು. ಎಸ್ ಇರ್ಲಿ, ನಮ್ಗೆ ನೋಡ್ರಪ್ಪ, ನಾವು ನ್ಯಾಯದ ಪರವಾಗಿ ಅಂತ ನಿಂತ್ಕೊಂಡಿರೋರು, ಓಕೆನಾ? ನಿಮ್ ಪುಟ್ಗೋಸಿ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಂಡ್ ಕುತ್ಕೊಳ್ಳೋ ಮಕ್ಕಳುಗಳೇ ನಾವಲ್ಲ, ಓಕೆನಾ? ನಮ್ಮನ್ನ ಪ್ರೀತಿಸೋರು, ನಮ್ಮ ಒಂದು ಮಾತುಗಳಿಗೆ ವಿಶ್ವಾಸ ಅರ್ಹರಾಗಿದ್ದಾರು. ಅಂದ್ರೆ ನಾವು ವಿಶ್ವಾಸರಾಗಿದ್ದೇವೆ, ವಿಶ್ವಾಸಕ್ಕೆ ಅರ್ಹರಾಗಿದ್ದೇವೆ ಅಂತ ಅಂದ್ಬಿಟ್ಟು ಲಕ್ಷಾಂತರ ಜನ ನೋಡಿ ನಮ್ಮನ್ನ ಹೊಗಳಿ ಮೆಚ್ಚಿರ್ತಕ್ಕಂಥದ್ದಿದೆ, ಓಕೆನಾ? ನಿಮ್ಮ ಕೆಲವು ಕಚಡ ಮಾತುಗಳಿಂದ ನಮ್ಗೆ ಏನು ಆಗಬೇಕಾಗಿಲ್ಲ. ಎಸ್ ಇರ್ಲಿ, ಇವತ್ತು ಕೂಡ ಅದೇ ಲಲ್ಲಿ ರವಿ ಬಗ್ಗೆನೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೇವೆ. ಮತ್ತೆ ಕೆಲವು ಲಲ್ಲಿ ರವಿ ಗ್ಯಾಂಗು ಅಥವಾ ಅವನು ಬೆಳೆಸ್ಕೊಂಡಿರ್ತಕ್ಕಂಥ ಪುಡುರೌಡಿಗಳು ಕೆಲವರೆಲ್ಲ ಮೆಸೇಜ್ ಮಾಡಿದ್ದಾರೆ. ಅಂತವ್ರನ್ನೆಲ್ಲನ ನೋಡ್ರಪ್ಪ, ಕೂದ್ಲಿಗೂ ಇಟ್ಕೊಂಡಿಲ್ಲ ಕಣ್ರಯ್ಯ ನಿಮ್ಮಂತವ್ರನ್ನ, ಗೊತ್ತಾಯ್ತಾ? ನಮಗ್ ಬೇಕಾಗಿರೋದ್ ನ್ಯಾಯ. ಆಮೇಲೆ ಇನ್ನೊಂದ್ ನೋಡಿ, ನಾನು ಕೆಲವೊಂದು ಕಮೆಂಟ್ ಗಳನ್ನ ಅಬ್ಸರ್ವ್ ಮಾಡಿದೆ. ನೀವು ಇವಾಗ ದನಿ ಎತ್ತಾ ಇದೀರಲ್ಲ, ಆಕ್ಚುಲಿ ನನ್ಗೂ ಈ ರೀತಿ ಅನ್ಸಿತ್ತು. ಇದ್ರ ಬಗ್ಗೆ ಯಾವ್ದೇ ತರದಲ್ಲಿ ಮಾತಾಡೋರು ಅದು ಇಲ್ಲ ಹೇಳ್ತೀನಿ ಕೇಳಿ. ಕೆಲವ್ರು ಮಾಡಿರ್ತಕ್ಕಂಥ ಕಮೆಂಟ್ ನನಗೂ ಈ ರೀತಿ ಅನ್ನಿಸ್ತಾ ಇತ್ತು, ಯಾರು ದನಿ ಎತ್ತಾ ಇಲ್ವೇ, ಇದು ನಿಜವಲ್ಲೂ ಆ ಅಪ್ಪನ್ಗೆ ಪ್ರಾಬ್ಲಮ್ ಆಗಿತ್ತು, ನರಸಿಂಹಣ್ಣನ್ಗೆ, ಯಾರು ದನಿ ಎತ್ತಾ ಇಲ್ವೇ ಅಂತ ನಾನು ಅನ್ಕೊಳ್ತಾ ಇದ್ದೆ ಅಂತ ಕೆಲವ್ರು ಕಮೆಂಟ್ ಮಾಡಿದ್ದಾರೆ. ಅನ್ಸಿದೆ ತುಂಬಾ ಜನಕ್ಕೆ, ಕರ್ನಾಟಕದಲ್ಲಿ ಆ ಒಂದು ಆಡಿಯೋಗಳನ್ನ ಕೇಳ್ತಕ್ಕಂಥವ್ರಿಗೆ ತುಂಬಾ ಜನಕ್ಕೆ ಅನ್ಸಿದೆ, ಎಸ್ ಇದರಿಂದ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಆದ್ರೆ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ, ಏನೋ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಒಬ್ಬನ ಜೀವನನೇ ತೆಗೆಯೋದೇನ್ರಿ? ಒಬ್ಬನ ಜೀವನ ಹಾಳಾದಂಗೆ ಕಣ್ರಿ ಇದು ಎಲ್ರಿಗೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಮತ್ತೆ ಇನ್ನು ಕೆಲವು ಸೋ ಕಾಲ್ಡ್ ಕಳ್ಳನ್ ಮಕ್ಳುಗಳು ಸೌಜನ್ಯ ಬಗ್ಗೆ ನಿಮ್ಗ್ ಧೈರ್ಯ ಇದ್ರೆ ಸೌಜನ್ಯ ಬಗ್ಗೆ 3rd ಕ್ಲಾಸ್ಗಳ ನೋಡ್ರಿ, 2 ಚಾನಲ್ ಹೋಗೋ ನಮ್ಮವ ಸೌಜನ್ಯನ್ ಬಗ್ಗೆ ಮಾತಾಡಿ. ಇವತ್ತಿಗೂ ಮಾತಾಡ್ತಲೇ ಇದ್ದೇವೆ. ಸೌಜನ್ಯ ಅನ್ನೋದು ಒಂದು ಮಾತಲ್ಲ, ಅದು ಒಂದು ಶಕ್ತಿ. ಅದು ಆ ಸೌಜನ್ಯ ಅನ್ನೋ ಶಕ್ತಿ ಬಗ್ಗೆ ನಮಗೆ ಗೊತ್ತಿದೆ. ಆ ಶಕ್ತಿ ಬಗ್ಗೆ ಗೊತ್ತಿದ್ದು ನಾವು ಮಾತಾಡೋದಕ್ಕೆ ಅದೇನು ಅಂತಾರಲ್ಲ, ಬರೀ ಬೊಗಳೆ ದಾಸರಾಗಿ ಮಾತಾಡೋದಕ್ಕೆ ಅಷ್ಟೇ ಅಲ್ಲ ನಾವು ಸೀಮಿತರಾಗಿರೋದು. ಎಂತದ್ದೇ ಹೋರಾಟ ಆದ್ರೂ ಕೂಡ ಅದಕ್ಕೆ ಪ್ರಾಮಾಣಿಕವಾಗಿ ನಿಂತ್ಕೊಳ್ಳೇಬೇಕು ಅಂತ ನಿಂತ್ಕೊಂಡಿರ್ತಕ್ಕಂಥವ್ರು ನಾವು. ನೋಡಿಲ್ಲ ಅಂದ್ರೆ ಒಂದ್ಸರಿ ಆ ಕಮೆಂಟ್ ಮಾಡಿದಂತ ಲೋಫರ್ ಒಂದು 5-6 ಜನ ಏನೋ ಕಮೆಂಟ್ ಮಾಡಿದ್ದಾರೆ, ನಿನಗೆ ತಾಕತ್ತಿದ್ರೆ ಸೌಜನ್ಯನ್ ಬಗ್ಗೆ ಮಾತಾಡು, ನಿನಗೆ ತಾಕತ್ತಿದ್ರೆ ಆ ಒಂದು ಕುಟುಂಬದ ಬಗ್ಗೆ ಮಾತಾಡು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇರೋದು. ನೀವು ನಮ್ ಚಾನಲ್ನೇ ನೋಡಿಲ್ಲ ಅನ್ಸುತ್ತೆ, ಹಾಗಾಗಿ ನಿಮ್ಗೆ ಈ ಮಾತು ಬರ್ತಾ ಇದೆ. ಎಸ್ ಇರ್ಲಿ, ನಿಮ್ಮಂತವ್ರೆಲ್ಲ ಇರ್ಬೇಕು, ಓಕೆನಾ? ಮತ್ತೆ ಪಾಪ ನೋಡಿಲ್ದೆ ಇದ್ರು ಕೂಡ ಅದು ಒಳ್ಳೇದೇನೆ, ಒಳ್ಳೆ ಒಂದು ವಿಷಯನೇನೆ. ಯಾಕೆ ಅಂತಂದ್ರೆ ಸೌಜನ್ಯ ಅನ್ನೋ ಒಂದು ಶಕ್ತಿ ಬಗ್ಗೆ ನಿಮ್ಮ ಒಂದು ಬಾಯಲ್ಲಿ ಅಥವಾ ನಿಮ್ಮ ಒಂದು ಕೈ ಬೆರಳುಗಳಲ್ಲಿ ಆ ಒಂದು ಕಮೆಂಟ್ ನ ಮಾಡಿಸಿದಾಳಲ್ಲ ತಾಯಿ ಸೌಜನ್ಯ ಅನ್ನೋ ಶಕ್ತಿ, ಅದಕ್ಕೆ ದೊಡ್ಡದೇ ಆ ಶಕ್ತಿ ಬಿಡಿ. ಎಸ್ ಇರ್ಲಿ, ತೊಂದ್ರೆ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದೇ, ಅವಿವೇಕಿಗಳ, ಮುಟ್ಟಾಳ್ರ, ಓಕೆನಾ, ಕೆಲವು ನಾಲಾಯಕಗಳರ, ಮತ್ತೆ ಇನ್ಕ್ಲೂಡೆಡ್ ಲಲ್ಲಿ ರವಿ. ಅವನ್ ಮಾತಾಡೋದು ಕೂಡ ಹಂಗೆ ಮಾತಾಡ್ತಾನೆ ನೋಡಿ. ಲಲ್ಲಿ ರವಿ, ನಿನ್ಗೆ ನಾವು ವಾರ್ನ್ ಮಾಡ್ತಾ ಇದ್ದೀವಿ. ವಾರ್ನ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಾಯ್ತಾ? ತುಂಬಾ ಹೊರದಾಡ್ತಾ ಇದೆ, ಹೊರದಾಡ್ಲಿ, ನಮಗ್ ಸಮಸ್ಯೆ ಇಲ್ಲ. ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ
ನೀವೇನ್ ಇವತ್ತಿಗೆ ನಿಮ್ಮ ಒಂದು ಹೆಸರು ನಾನು ದೊಡ್ಡ ಹೀರೋ ಲೆವೆಲ್ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ದೀರಲ್ಲ, ಸೊ ಈ ಹೆಸರು ಬರೋದಕ್ಕೆ ಮೂಲ ಕಾರಣ ನರಸಿಂಹರಾಜು ಅನ್ನುವಂತ ಒಬ್ಬ ಬಳ್ಳಾಪುರದ ನರಸಿಂಹರಾಜು. ಆ ನರಸಿಂಹರಾಜು ಇಲ್ಲ ಅಂತಂದ್ರೆ ನಿನ್ನ ಪುಟ್ಕೋಸಿ ಮಾತುಗಳನ್ನ ಯಾರು ಕೇಳ್ತಾ ಇರ್ಲಿಲ್ಲ. ಇವತ್ತಿಗೆ ನೀನ್ 100 ಜನದ ಈಗ ನರಸಿಂಹರಾಜು ಬಳ್ಳಾಪುರದ ಬಿಟ್ಟು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನರಸಿಂಹರಾಜು ಬಳ್ಳಾಪುರ ಕಾಮಿಡಿ ಬಿಟ್ಟು ಬೇರೆ ಯಾವ್ದಾವ್ದೋ ಪ್ರಯತ್ನಗಳು ಮಾಡೋದಕ್ಕೆ ಹೋಗ್ತಾ ಇದಾರೆ. ಮೊಕಡೆ ಮುಗಿಸ್ಕೊಂತ ಇದೆ ಅದು, ಗೊತ್ತಾಯ್ತಾ? ಬೇರೆಯವ್ರ ಜೊತೆಗೆ ಅವ್ರ ಜೊತೆಗೆ ಇವ್ರ ಜೊತೆಗೆ ಅಂದ್ಕೊಂಡು ಯಾವ್ದು ನಡೆಯಲ್ಲ. ನರಸಿಂಹರಾಜು ಬಳ್ಳಾಪುರ ಇಂದಾನೆ ನೀನು ಈ ಲೆವೆಲ್ಗೆ, ಅಂದ್ರೆ ನೀನೊಂದು ಯಾವ್ದೋ ಒಂದು ಚಾನಲ್ನವರು ಬಂದು ನಿನ್ ಮನೆ ಹತ್ರ ಬಂದು ಇಂಟರ್ವ್ಯೂ ಮಾಡೋ ಲೆವೆಲ್ಗೆ ಬಂದಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ನರಸಿಂಹರಾಜು ಬಳ್ಳಾಪುರ. ಸೊ ಈ ನರಸಿಂಹರಾಜು ಬಳ್ಳಾಪುರಗೆ ನೀನು ಕಾಂಪನ್ಸೇಷನ್ಸ್ ಅಂದ್ರೆ ಒಂದು ಪರಿಹಾರವಾಗಿ ಏನಾದ್ರೂ ಕೊಡ್ಲೇಬೇಕು ನೀನು. ಯಾಕೆಂದ್ರೆ ಆ ವ್ಯಕ್ತಿ ಸಾವಿರಾರು ರೂಪಾಯಿ ನೀನು ಕೊಟ್ಟಿರೋ ಕಾಟಕ್ಕೆ ಮಾತ್ರ ನುಂಗೇನೆ ಆ ವ್ಯಕ್ತಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾನೆ. ಕಮೆಂಟ್ ಗಳನ್ನ ನೋಡಿದೆ ನಾನು. ಏನಂತ ಕಮೆಂಟ್ ಮಾಡ್ತಾರೆ ಅಂದ್ರೆ, ನೀವು ಇವತ್ತು ಈಗ ದನಿ ಎತ್ತಾ ಇದೀರಲ್ಲಪ್ಪ, ನೀವು ಅವತ್ತು ಆ ಯಪ್ಪ ಬದುಕಿದಾಗ, ನರಸಿಂಹ ಅವ್ರು ಬದುಕಿದಾಗ ನೀವು ಯಾಕೆ ದನಿ ಎತ್ತಿಲ್ಲ ಅಂತ ಕೇಳ್ತಾರೆ. ಆಕ್ಚುಲಿ ಈ ಆಡಿಯೋಗಳೆಲ್ಲ ಅವ್ರು ಸತ್ತೋದ್ಮೇಲೆ ನಮ್ಗೆ ವೈರಲ್ ಆಗಿದ್ದೇನೆ, ಅವ್ರು ದೈವಾಧೀನರಾದ್ಮೇಲೆನೆ ವೈರಲ್ ಆದಂತದ್ದು ಈ ಆಡಿಯೋಗಳು. ಹೌದು, ವೈರಲ್ ಆಗಿತ್ತು ಬಿಡಿ. ಹೌದು, ಆನಂತರ ನಮ್ಗೆ ಈ ಆಡಿಯೋಗಳೆಲ್ಲ ಬಂದ್ ತಲುಪ್ತು. ಆಕ್ಚುಲಿ ನಮ್ಗೆ ಅವಾಗಿನಿಂದ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ಬಿಟ್ಟು ಯಾರಿದು ಲಲ್ಲಿ, ಯಾರಿದು ನರಸಿಂಹಣ್ಣ ಅಂತ ಸರ್ಚ್ ಮಾಡ್ತಾ ಹೋದಾಗ ಆಕ್ಚುಲಿ ಇವ್ ನರಸಿಂಹ ಅವ್ರು ತೀರೋಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಅವಾಗ ತುಂಬಾ ಆಡಿಯೋಗಳನ್ನ ಕೇಳ್ತಾ ಹೊರಟ್ವಿ ನಾವು. ಆಡಿಯೋಗಳನ್ನ ಕೇಳ್ತಾ ಹೊರಟಾಗ ನಮ್ಗೆ ಆಕ್ಚುಲಿ ಎಲ್ರು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳೋರು, ತುಂಬಾ ಚೆನ್ನಾಗಿ ಮಾಡಿದ್ರೆ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಹಾಕೋರು. ಆದ್ರೆ ನಮ್ಗೆ ಆ ರೀತಿ ಅನ್ನಿಸ್ತಾ ಇರ್ಲಿಲ್ಲ. ಇಲ್ಲಿ ಏನು ಅಸಂಬದ್ಧವಾಗಿದೆಯಲ್ಲ, ಒಬ್ಬ ವ್ಯಕ್ತಿನ ನೋಯಿಸಿ ಇಲ್ಲಿ ಎಂಟರ್ಟೈನ್ಮೆಂಟ್ ಕೊಡುವುದು ಆಗ್ತಾ ಇದೆಯಲ್ಲ, ಇದನ್ನ ಯಾವ ರೀತಿ ನಾವು ಎಂಟರ್ಟೈನ್ಮೆಂಟ್ ಅಂತ ತಗೊಳಕಾಗತ್ತೆ ಅನ್ನುವಂತ ಹಲವಾರು ಪ್ರಶ್ನೆಗಳು ನಮ್ಗೆ ಉದ್ಭವ ಆಗ್ತಾ ಇದ್ದು. ಆದ್ರೆ ಕೆಲವೊಂದ್ ಕಡೆ ಇಲ್ಲ, ಇದು ಸ್ಕ್ರಿಪ್ಟೆಡ್ ಇರ್ಬೋದು, ಫಸ್ಟ್ ಇವ್ರಿಬ್ರು ಮಾತಾಡ್ಕೊಂಡು ಈ ರೀತಿ ಮಾತಾಡೋಣ ಅನ್ಬಿಟ್ಟು ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡಿ ಇದನ್ನ ಹೀಗೆ ತಮ್ಮ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡಿರ್ಬೋದು ಅನ್ನೋದು ನಮ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ಕೆಲವೊಂದು ನರಸಿಂಹಣ್ಣನ ಒಂದು ಇದು ಏನೋ ಅವ್ರದ್ದು ಇಂಟರ್ವ್ಯೂ ನೋಡಿದಾಗ ನಮ್ಗೆ, ಆಮೇಲೆ ಈ ಅಪ್ಪೊಂದು ಇಂಟರ್ವ್ಯೂ ನೋಡಿದಾಗ ಇಲ್ಲ ಅದು ಆ ರೀತಿ ಏನಿಲ್ಲ, ನಾವು ಸ್ಕ್ರಿಪ್ಟೆಡ್ ಮಾಡ್ಕತ್ತಿರ್ಲಿಲ್ಲ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ. ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿದಾರೆ ಕೆಲವು ಕಡೆ. ಏನು ಇಲ್ಲ ಯಾವುದೇ ಕಾರಣಕ್ಕೂ ನಾವು ಸ್ಕ್ರಿಪ್ಟೆಡ್ ಅಲ್ಲ, ಓಕೆನಾ? ನನಗೂ ಬೇಜಾರಾಗ್ತಾ ಇರ್ತಿತ್ತು. ನಾನು ನರಸಿಂಹರಾಜು ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ರು. ಮತ್ತೆ ನಮ್ಮ ಚಂದನ್ ಅವ್ರ ಅಸಿಸ್ಟೆಂಟ್ ಏನ್ ಬಂದಿರ್ತಾರೆ ಅವರು ಕೂಡ ಈ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದ್ರೆ, ಅಲ್ಲ ಸ್ವಾಮಿ, ಈಗ ಆಯ್ತು ಓಕೆ ನೀವು ಸ್ಕ್ರಿಪ್ಟೆಡ್ ಅಲ್ಲ ಅಂತಂದ್ರೆ ನರಸಿಂಹರಾಜು ಬಳ್ಳಾಪುರ ಅವರು ಬ್ಲಾಕ್ ಲಿಸ್ಟ್ ಇದಕ್ಕೆ ಆಗ್ತಾ ಇರ್ಲಿಲ್ವಾ ಅಂತ. ಸೊ ಬ್ಲಾಕ್ ಲಿಸ್ಟ್ ಆಗ್ತಾ ಇರ್ಲಿಲ್ವಾ ಅಂತ ಕೇಳಿದಾಗ್ಲೂ ಕೂಡ ಹೌದು ಬ್ಲಾಕ್ ಲಿಸ್ಟ್ ಆಗ್ತಾ ಇದ್ರು. ನಾನ್ ಅವರಿಗೆ ಅಂದ್ರೆ ಅವರ ಅಕ್ಕಪಕ್ಕದಲ್ಲಿರೋರ್ಗೆ ಮತ್ತೆ ಪರಿಚಯ ಇರೋಂಥವ್ರ ಹತ್ರನ ತೆಗಿಸ್ಬಿಡ್ತಿದ್ದೆ. ನನಗೂ ಅವ್ರಿಗೂ ಇಬ್ರಿಗೂ ಪರಿಚಯ ಇರೋರ ಹತ್ರನ ತೆಗಿಸ್ಬಿಡ್ತಾ ಇದ್ದೆ ಅಂತ. ಮತ್ತೆ ಲಲ್ಲಿ ರವಿ, ನಾನ್ ನಿಮಗ್ ಕೇಳೋದು, ಮತ್ತೆ ಈ ಸೋ ಕಾಲ್ಡ್ ಅದರಿಂದ BP ಶುಗರ್, ಒಬ್ಬನ್ ಜೀವನ ತೆಗೆದ್ಬಿಟ್ಟು BP ಶುಗರ್ ಕಮ್ಮಿ ಮಾಡ್ಕೊಳ್ಳೋ ಅಂತ ಅಗತ್ಯ ಏನಯ್ಯ ಐತೆ? ಒಬ್ಬನ್ ಜೀವನ ಹೋದ್ರೂ ಪರವಾಗಿಲ್ಲ, ಬೇರೆಯವ್ರ BP ಶುಗರ್ ಚೆನ್ನಾಗಿದೆ ಬಿಡ್ಬೇಕಾ? ಅದ್ ಯಾವ ಮಟ್ಟಿಗೆ ನ್ಯಾಯ ಅಂತ ನಾನ್ ಕೇಳೋದು. ಇದು ಇಲ್ಲಿ ಏನಿಲ್ಲಲ್ಲ. ನೀವು ಟೋಟಲ್ ಆಗಿ ತಪ್ಪಾಗಿ ತಿಳ್ಕೊಂಡಿದ್ರೆ ಅದನ್ನ ಬಿಟ್ಬಿಡ್ರಿ. ಇದಂತೂ ಇಲ್ಲಿಗೆ ನಿಲ್ಲೋದಕ್ ಸಾಧ್ಯ ಇಲ್ಲ. ಇದ್ರ ವಿರುದ್ಧವಾಗಿ ಹೋರಾಟ ಮಾಡೇ ಮಾಡ್ತೇವೆ. ನಾವು ಕೂಡ ಅಲ್ಲಿನ ಲೋಕಲ್ ಅಥಾರಿಟೀಸ್ ಏನೇನಿದೆ ಅಲ್ಲಿ ನಾವು ಕೂಡ ವಿಚಾರಿಸ್ತಾ ಇದ್ದೇವೆ. ಸೊ ನಾವಿದನ್ನ ಇಲ್ಲಿಗೆ ಮುಗಿಸಲ್ಲ. ನರಸಿಂಹರಾಜು ಬಳ್ಳಾಪುರ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೇವೆ. ಇದ್ದಾಗಂತೂ ನಮ್ಗೆ ಗೊತ್ತಾಗ್ಲಿಲ್ಲ ರೀ, ಏನೋ ಆ ವ್ಯಕ್ತಿ ದೈವಾಧೀನರಾಗಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಗೊತ್ತಾಗಿದ್ದಿದ್ರೆ ಇದ್ದಾಗ್ಲೇನೆ ಸರಿಯಾಗಿ ಬಿಸಿ ಮುಟ್ಟಿಸ್ತಾ ಇದ್ವಿ ನಾವು. ಅವಾಗ್ಲೇನೆ ಕಾನೂನಾತ್ಮಕವಾಗಿ ನಾವು ಏನ್ ಹೇಳಿ ಅಡ್ಡದಿಡ್ಡಿ ಬಂದ್ಕೊಂಡ್ ಬರ್ತಾ ಇರೋರೆಲ್ಲ ನಾವು ಕಾನೂನಾತ್ಮಕವಾಗಿ ಏನ್ ಬಿಸಿ ಮುಟ್ಟಿಸ್ಬೇಕೋ ಕಾನೂನಿನ ಒಂದು ಚೌಕಟ್ಟಿನ ಅಡಿಯಲ್ಲಿ ಅದನ್ನ ಮುಟ್ಟಿಸ್ತಾ ಇದ್ವಿ. ಆದ್ರೆ ನರಸಿಂಹರಾಜು ಅವರು ದೈವಾಧೀನರಾಗಿದ್ದಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಎಸ್, ಈಗ ದೈವಾಧೀನರಾಗಿದ್ರು ಕೂಡ ನನ್ನ ಒಂದು ಮನಸ್ಥಿತಿಯಿಂದ ನಾನು ಹೇಳ್ತಾ ಇದ್ದೇನೆ, ಸಾವಿರಾರು ಆಡಿಯೋಗಳನ್ನ ನಾನು ಕೇಳಿದ್ದೀನಿ, ಸಾವಿರಾರು ಆಡಿಯೋಗಳನ್ನ. ಸೊ ಸಾವಿರಾರು ಆಡಿಯೋಗಳಲ್ಲೂ ಕೂಡ ಆ ವ್ಯಕ್ತಿಯ ಒಂದ್ ನರಕ ಯಾತನೆಗಳನ್ನ ತೋರಿಸ್ಕೊಂತ ಇದ್ರೆ ಒಂಥರ ಹೊಟ್ಟೆ ಉರಿಯುತ್ತೆ ರೀ. ಅದ್ರಲ್ಲಿ ಕಾಮಿಡಿ ಅಂತ ಅನ್ಬಿಟ್ಟು ಆ ನೋವಿನಲ್ಲಿ ಕಾಮಿಡಿ ಮಾಡ್ಕೊಂತ ಇರ್ತಕ್ಕಂಥ ನೀಚರಿಗೆ ನಾವ್ ಏನ್ ಹೇಳ್ಬೇಕು? ಇವನ್ ಎಂತ ಸೈಕೋ ಮನಸ್ಥಿತಿ ಇರ್ಬೋದು ಈ ರವಿ ಅನ್ನೋ ಒಂದು. ಆ ವ್ಯಕ್ತಿ ಅಯ್ಯೋ ಪರಮಾತ್ಮನೇ, ಅಲ್ಲ ರೀ ಯಪ್ಪ, ಗ್ಯಾಸ್ಟ್ರಿಕ್ ಅಂತ ಅನ್ಬಿಟ್ಟು ಕೆಲವು ಕಂಟೆಂಟ್ ಬರುತ್ತೆ, ನೀವು ನೋಡ್ಬೇಕು.
ಊಟ ಬಿಟ್ಟಿದೀನಿ ಅಯ್ಯೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಪಾಪ ನರಸಿಂಹರಾಜು ಊಟ ಬಿಟ್ಟಿರೋಂತ ಇವೆಲ್ಲ ಬಂದಿದಾವೆ. ನಾವು ಈ ಒಂದು ವಿಚಾರಕ್ಕೆ ಧ್ವನಿ ಎತ್ತುತ್ತಾ ಇರುವಂತ ಮೂಲ ಉದ್ದೇಶ, ಈ ರವಿ ಅದೇ ಒಂದು ಏನು ಇಂಟರ್ವ್ಯೂ ಕೊಟ್ಟಿರುವಂತ ಚಾನೆಲ್ ನಲ್ಲಿ, ಚಂದನ್ ಟಿವಿ ಅಂದ್ರೆ ಹಳ್ಳಿ ಟಿವಿಲಿ ಸೊ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿ ಹೇಳಿದ್ದಾನೆ ರವಿ. ಓಕೆನಾ, ನೀವು ಮನೆ ಹತ್ರ ಹೋಗಿದ್ರ ಅಂತ ಕೇಳಿದಾಗ ನಾನು ಹೋಗಿಲ್ಲ, ನನ್ ಗೆಳೆಯ ನಾನು ಪಕ್ಕದಲ್ಲೇ ಕುಂತಿದ್ದಾನೆ ಅಂತ ನಾನು ಇವತ್ತಿಗೂ ಹಿಂಗೆ ಇದ್ದೀನಿ. ನಾನ್ ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಫೋಟೋ ಗಿಟೋ ನೋಡ್ಬಿಟ್ರೆ ಅವ್ನ್ ತೀರ್ಕೊಂಡಿದ್ದಾನೆ ಅನ್ನೋ ಭಾವನೆ ಬಂದ್ಬಿಡುತ್ತೆ, ನಾನು ಅದಕ್ಕೆ ಹೋಗಿಲ್ಲ. ಈ ಅಂತ ಒಂದು ಕೆಟ್ಟ ಆನ್ಸರ್ ಅದು ಅಂತ ಅನ್ಸುತ್ತೆ ನನ್ಗೆ. ಒಬ್ಬ ವ್ಯಕ್ತಿ ಅವನು ದೈವಾಧೀನರಾದ ಆಗಿದ್ದಾನೆ, ಒಬ್ಬ ಕ್ಲೋಸ್ ಫ್ರೆಂಡು ಅಂತಂದ್ರೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ, ಇಲ್ಲ ಸುಮ್ನೆ ಇರಿ, ಏನು ಇಲ್ಲ, ಏನು ಟೆನ್ಷನ್ ಇಲ್ಲ, ಮತ್ತೆ ಈ ಒಂದು ಆಡಿಯೋ ಎಲ್ಲಾನ ನಾನೇ ಮಾಡಿದ್ದು, ದಯವಿಟ್ಟು ಕ್ಷಮಿಸಿ ಅಂತ ಮನೆಯವ್ರ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು, ಬಡವರಾಗಿದ್ರೆ ಇವನು ಅದರಿಂದ ಏನಾದ್ರು ಹಣಕಾಸು ಮಾಡ್ಕೊಂಡಿದ್ರೆ ತಗೊಳ್ಳಿ, ನಾನು ಅದರಿಂದ ಇಷ್ಟ ಹಣ ಮಾಡ್ಕೊಂಡಿದ್ದೆ, ತಗೊಳ್ಳಿ ನಿಮ್ಗೂ ಒಂದ್ ಸ್ವಲ್ಪ ದಯವಿಟ್ಟು, ಯಾಕೆ ಅಂತಂದ್ರೆ ಆ ವ್ಯಕ್ತಿ ಇಲ್ಲ ಅಂತಂದ್ರೆ ನಾನು ಇಲ್ವೇ ಇಲ್ಲ ಅಂತ ಅನ್ಬಿಟ್ಟು ನೀನು ಹೋಗಿ ಕೊಟ್ಟು ಅವ್ರ ಹತ್ರ ಕ್ಷಮೆ ಯಾಚಿಸ್ ಬರ್ತಾ ಇದ್ದೆ. ನೀನು ಅವರ ದುಃಖಗಳಿಗೆ ನೀನು ಕೂಡ ಒಬ್ಬ ಮನೆ ಮಗನ್ ತರನೋ, ಅಣ್ಣನ್ ತರನೋ, ತಮ್ಮನ್ ತರನೋ ನಿಂತ್ಕೊಂತಾ ಇದ್ದೆ ನೀನು. ಅದನ್ನ ಬಿಟ್ಬಿಟ್ಟು ನೀನು ನಾನು ಮನೆಗೆ ಹೋಗಿಲ್ಲ, ಅವ್ನ ಮನೆಗೆ ಹೋಗಿನೇ 5-6 ವರ್ಷ ಆಗಿತ್ತು, ಅವನೇ ಹೇಳ್ತಾನೆ, ರವಿನೇ ಹೇಳ್ತಾನೆ ಇದನ್ನೆಲ್ಲನ. ಸೊ ಇದನ್ನ ನಾವ್ ಇಲ್ಲಿಗೆ ಬಿಡ್ತೀವಿ ಅಂತ ನೀನ್ ಹೆಂಗ್ ಅಂದ್ಕೊಂತ ಇದೀಯಾ? ಅಥವಾ ಏನ್ ಈ ಸೋಕಾಲ್ಡ್ ಕೆಲವು ಕಳ್ಳನ್ ಮಕ್ಳುಗಳು ಮೆಸೇಜ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಹೆಂಗ್ ಅಂದ್ಕೊಂತ ಇದಾರೆ? ಇದನ್ನ ಇಲ್ಲಿಗೆ ಬಿಡೋದಕ್ಕಂತೂ ಸಾಧ್ಯನೇ ಇಲ್ಲ. ನರಸಿಂಹರಾಜು ಬಳ್ಳಾಪುರ, ನಾನು ಆಗ್ಲೇ ಹೇಳ್ದ ಹಾಗೆ ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ನೀನು ಆ ಒಂದು ಮನೆಯಲ್ಲಿ ಮಕ್ಕಳುಗಳು ಅಂತ ಏನಿರ್ತಾರೆ ಅವ್ರ ಹತ್ರ ನೀನ್ ಕ್ಷಮೆ ಯಾಚಿಸಿ, ನರಸಿಂಹರಾಜು ಬಳ್ಳಾಪುರ ಪಟ್ಟಿರ್ತಕ್ಕಂಥ ಯಾತನೆಯ ಒಂದು ವಿಚಾರವಾಗಿ ನೀನೊಂದು ವಿಡಿಯೋ ಮಾಡಿ ಬಿಡೋವರೆಗೂ ನಾವಿಲ್ಲಿಗ್ ಬಿಡಲ್ಲ. ಗೊತ್ತಾಯ್ತಾ? ನಾವಿಲ್ಲಿಗ್ ಬಿಡಲ್ಲ. ಸಹಸ್ರಾರು ಲಕ್ಷಾಂತರ ಜನಗಳಿಗೆ ನಾವ್ ಇದನ್ನ ತಲುಪಿಸ್ಲೇಬೇಕು ಅಂತ ಇದ್ದೇವೆ. ಇದನ್ನ ತಲುಪಿಸೋದ್ರ ಜೊತೆಗೆ ಕಾನೂನಾತ್ಮಕವಾಗಿ ನಾವು ಏನ್ ಮಾಡ್ಬೇಕು ಅಂತ ಇದ್ದೇವೆ, ಆ ಲೋಕಲ್ ಅಥಾರಿಟೀಸ್ ಹತ್ರ ಏನೇನ್ ಮಾತಾಡಿದ್ದೇವೆ ಅದನ್ನ ಆದಷ್ಟು ಬೇಗ ನಿರೂಪಿಸ್ತೇವೆ. ಆದಷ್ಟು ಬೇಗ. ತುಮಕೂರು ಏನ್ ಬಹಳ ದೂರದಲ್ಲಿಲ್ಲ ನಮ್ಗೆ, ಇಲ್ಲಿಂದ ಕರೆಕ್ಟಾಗಿ 1 hour ಜರ್ನಿ. ನಾವ್ ಬಸ್ನಲ್ಲಿ ಬರ್ತೀವಿ ಅಂದ್ರೆ 1 hour, ಕಾರ್ನಲ್ಲ ಬೈಕ್ನಲ್ಲ ಬರ್ತೀವಿ ಅಂದ್ರೆ 3/4 ಗಂಟೆ. ಆ ಬಳ್ಳಾಪುರಕ್ಕೆ ಹೋಗ್ತೇವೆ ಅಥವಾ ನಿನ್ನೂರು ಯಾವ್ದು ನಿಮ್ಮೂರಿಗೂ ಬರ್ತೇವೆ. ಮತ್ತೆ ಕೆಲವು ಅವಿವೇಕಗಳಿಗೆ ಏನು ಹೇಳಿ ರವಿ ಎದ್ರಿಗೆ ಡೈರೆಕ್ಟ್ ಆಗಿ ಅವೆಲ್ಲ ಸೀನೆ ಇಲ್ಲ. ಏನ್ ಹೇಳು, ರವಿ ಅಲ್ಲ, ಯಾರೇ ಆದ್ರೂ ತಪ್ಪು ಮಾಡಿದ್ದಾರೆ ಅಂತಂದ್ರೆ ನಾವು ಅವರ ವಿರುದ್ಧವಾಗಿ ನಿಂತ್ಕೊಂತೇವೆ. ರವಿ ಆದ್ರೂ ಅಷ್ಟೇ, ಅವ್ರ ಅಪ್ಪ ಆದ್ರೂ ಅಷ್ಟೇನೆ, ಯಾರನ್ನೂ ಬಿಡೋದಿಲ್ಲ. ಕಾನೂನಾತ್ಮಕವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತಪ್ಪಿತಸ್ಥರೆ, ಅವರ ವಿರುದ್ಧವಾಗಿ ಧ್ವನಿ ಎತ್ತುತ್ತೇವೆ ನಾವು. ಸೊ ಇದನ್ನ ಇಲ್ಲಿಗೆ ಬಿಡೋ ಮಾತಂತೂ ಇಲ್ಲ. ಓಕೆನಾ? ಎಲ್ಲ ಅಂದ್ರೆ ಕೆಲವು ಏನ್ ಅವಿವೇಕಿಗಳ ತರ ಮೆಸೇಜ್ ಮಾಡಿದ್ದಾರೆ ಅವ್ರಿಗೆ, ಮತ್ತೆ ಒಳ್ಳೆ ತರದಲ್ಲಂತೂ SR ಯುವರ್ ರೈಟು ಅದು ಇದು ಒಂದು ಸುಮಾರು ಮೆಸೇಜ್ಗಳು ಬಂದಿದೆ, ತುಂಬಾ ಪಾಸಿಟಿವ್ ಮೆಸೇಜ್ ಬಂದಿದೆ. ಅದು ಬಹಳ ಖುಷಿ ಆಗ್ತಾ ಇರೋಂತ ವಿಚಾರ. ಕೆಲವು ಅವಿವೇಕಿಗಳು ಮೆಸೇಜ್ ಮಾಡಿದ್ದಾರೆ, ಸೊ ಇರ್ಲಿ, ಪರವಾಗಿಲ್ಲ. ಓಕೆನಾ? ಸೊ ಇನ್ನು ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ಆ ವಿಡಿಯೋದಲ್ಲೂ ಕೂಡ ತುಂಬಾ ವಿಚಾರಗಳ ಮತ್ತೆ ತುಂಬಾ ಮಾಹಿತಿಗಳನ್ನ ರವಾನೆ ಮಾಡಿದ್ದೇವೆ. ಇನ್ನು ರವಿ ಹೋಗಿ ಬೇಗ, ಆದಷ್ಟು ಬೇಗ ಎಚ್ಚೆತ್ಕೊಂಡು ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಅಲ್ಲಿ ಕೇಳ್ಕೊಂಡ್ ಬಂದಂದ್ರೆ ಕ್ಷಮೆ ಯಾಚಿಸಿ, ಅವ್ರ ಹೆಂಡತಿ ಆಗ್ಲಿ ಮಕ್ಕಳುಗಳ ಹತ್ರ ಆಗ್ಲಿ ಕ್ಷಮೆ ಯಾಚಿಸಿ, ನಾನು ಈ ತರ ಮಾಡಬಾರ್ದಾಗಿತ್ತು, ಅಥವಾ ನಾನು ಹಿಂಗ್ ಮಾಡಿದ್ದು ಸ್ಕ್ರಿಪ್ಟ್ ಏನ್ ಮನಸ್ಥಿತಿ ಐತೆ ಅದನ್ನ ಕೇಳ್ಕೊಂಡು ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ, ಅಂದ್ರೆ ನೀನ್ ಸಾಮಾಜಿಕ ಜಾಲತಾಣದಲ್ಲಿ ತಾನೇ ಬಿಡ್ತಾ ಇರೋದು. ಸೊ ಸಾಮಾಜಿಕ ಜಾಲತಾಣದಲ್ಲಿ ಏನ್ ನಿಮ್ಮ ಒಂದು ಖಾತೆಗಳಿದಾವೆ ಆ ಖಾತೆ ಮೂಲಕನ ತಪ್ಪಾಯ್ತು ಅಂತ ಪ್ರತಿಯೊಬ್ಬ ನರಸಿಂಹರಾಜು ಬಳ್ಳಾಪುರ ಅಭಿಮಾನಿಗಳ ಹತ್ರನೂ ಕೂಡ ಕೇಳ್ಕೊಳ್ಳೇಬೇಕು. ನಾವು ಕೂಡ ನರಸಿಂಹರಾಜು ಬಳ್ಳಾಪುರ ಅಭಿಮಾನಿಗಳೇನೆ. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮನ್ಸಿಂದ ಮಾತಾಡೋದು, ನಿಂತರ ಬೂಟಾಟ್ಕೆ ಮಾತಾಡೇ ಇಲ್ಲ. ಆ ವ್ಯಕ್ತಿ ಮನ್ಸಿಂದ ಆಡಿರೋ ಅಷ್ಟು ಮಾತುಗಳು ಕೂಡ ಮನ್ಸಿಂದ ಆಡಿರ್ತಕ್ಕಂಥದ್ದು. ಆ ವ್ಯಕ್ತಿಗೆ ನೀನು ಖಂಡಿತವಾಗಿ ನಾವಂತೂ ನ್ಯಾಯ ದೊರಕಿಸ್ಕೊಂಡ್ ಕೊಡ್ಲೇಬೇಕು ಅಂತ ನಿಂತಿದ್ದೇವೆ. ಆ ವ್ಯಕ್ತಿಗೆ ನೀನು ಆ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ಸಾರಿ ಕೇಳಲೇಬೇಕು. ಆ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ನೀನ್ ವಿಡಿಯೋ ಮಾಡಿ ಏನ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇದಾವೆ ಅದ್ರಲ್ಲೆಲ್ಲದ್ರಲ್ಲೂ ಕೂಡ ಕ್ಷಮೆ ಯಾಚಿಸುವಂತ ವಿಡಿಯೋ ಬಿಡ್ಲೇಬೇಕು. ಇಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಅದು ಎಲ್ಲಿ ಗಂಟ ಓಡಾಡಬೇಕೋ ಓಡಾಡೋಣ ಬಿಡು, ನಾವು ರೆಡಿ ಇದ್ದೇವೆ ಕಾನೂನಾತ್ಮಕವಾಗಿ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ
ನಮ್ಮ ಚಾನಲ್. ನಮಸ್ಕಾರ.